ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು ಲೇಸಿನಿಂದದು ಸಾಗೆ ಬೇಕು ಶಮ ದಮ ಸಮತೆ ಆಸಿದ್ಧಾರ ಋತವು ಮಂಕುತಿಮ್ಮ. ಕಾಷಾಯವೇಂ ತಪಸ್ಸು, ಕೇಸರಿ ಬಟ್ಟೆ ಕಾವಿಯನ್ನು ಧರಿಸಿ ಭಸ್ಮವನ್ನು ಮೈಗೆ ಬೆಳೆದುಕೊಂಡು ಬಂದು ಬಳಗವನ್ನೆಲ್ಲ ತ್ಯಜಿಸಿ ದೂರದ ಕಾಡಿನಲ್ಲಿ ಕುಳಿತು ಧ್ಯಾನ ಮಾಡುವುದು ನಿಜವಾದ ತಪಸ್ಸೆ. ಗೃಹಲೋಕ ನಿರ್ವಾಹ, ಗೃಹಸ್ಥನಾಗಿ ಸಂಸಾರಿಯಾಗಿ ಗಂಡನಾಗಿ ಹೆಂಡತಿಯಾಗಿ ತಂದೆಯಾಗಿ ತಾಯಿಯಾಗಿ ಅಥವಾ ಮಗನಾಗಿ ಮಗಳಾಗಿ ನಡೆಸುವಂತಹ ಸಂಸಾರದ ಜವಾಬ್ದಾರಿ ಇದೆಯಲ್ಲ, ಅದು ಯಾವುದೇ ವೇಷವನ್ನು ಹಾಕಿಕೊಳ್ಳದೆ ನಡೆಸುವಂತಹ ತಪಸ್ಸು ಕಠಿಣತರ ತಪಸ್ಸು, ಕಷ್ಟಕರವಾದಂತಹ ತಪಸ್ಸು. ಲೇಸಿನಿಂದದು ಸಾಗೆ ಬೇಕು ಶಮ ಧಮ ಸಮತೆ. ಅಂದರೆ ಈ ಸಂಸಾರಿಯ ತಪಸ್ಸು ಸುಸೂತ್ರವಾಗಿ ನಡೆಯಬೇಕು ಅಂದರೆ ಶಮ ದಮ ಸಮತೆ ಅವನಲ್ಲಿರಬೇಕಾಗುತ್ತದೆ. ಶಮ ಅಂದರೆ ಇರುವುದರಲ್ಲೇ ತೃಪ್ತಿಯನ್ನು ಪಡೆದು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳೋದು. ದಮನ, ಸಂಸಾರ ಅಂದಮೇಲೆ ಕೋಪ ತಾಪ ಮನಸ್ತಾಪ ಎಲ್ಲ ಸಹಜ, ಅದನ್ನು ಗಮನಿಸಿಕೊಂಡು ಹೊಂದ್ಕೊಂಡು ಹೋಗಬೇಕಾಗುತ್ತದೆ. ಸಮತೆ, ಇಲ್ಲಿ ಮನುಷ್ಯ ಸಂಸಾರದಲ್ಲಿ ಸಮಾಜದಲ್ಲಿ ಜೀವಿಸುತ್ತಿರುವುದರಿಂದ ಅನೇಕ ಜಂಜಾಟಗಳು, ಸಂಸಾರದ ಆರ್ಥಿಕ ನಿರ್ವಹಣೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಷ್ಟಗಳು, ಮಕ್ಕಳ ಶಿಕ್ಷಣ ಮುಂತಾದಂತಹ ಪ್ರಾಬ್ಲಮ್ಗಳು ಇರ್ತವೆ. ಅವುಗಳನ್ನೆಲ್ಲದ ಸಮತೋಲನದಲ್ಲಿ ನಡೆಸ್ಕೊಂಡು ಹೋಗಬೇಕಾಗುತ್ತದೆ. ಅದಲ್ಲದೆ ಸಂಬಂಧಿಕರು, ಅತಿಥಿಗಳು, ನೆರೆಹೊರೆಯವರು, ಉದ್ಯೋಗ ಮಾಡುತ್ತಿರುವ ಜಾಗದಲ್ಲಿರುವಂತಹ ಸಹೋದ್ಯೋಗಿಗಳು ಎಲ್ಲರ ಜೊತೆ ಸಮನ್ವತೆಯನ್ನು ಸಾಧಿಸಿ ಜೀವನ ನಡೆಸಬೇಕಾಗುತ್ತದೆ. ಆದ್ದರಿಂದ ಆಸಿದ್ಧಾರ ಋತವು ಮಂಕುತಿಮ್ಮ ಅಂದರೆ ಕತ್ತಿಯ ಅಲಗಿನ ಮೇಲೆ ನಡೆಯುವಂತಹ ಕಷ್ಟಕರವಾದ ವ್ರತ ಈ ಸಂಸಾರವೆಂಬ ವ್ರತ ಅಥವಾ ಈ ಸಂಸಾರವೆಂಬ ತಪಸ್ಸು ಅಂತ ತಿಮ್ಮಗುರು ಹೇಳ್ತಾರೆ.